ಬಿಗ್ ಬಾಸ್ ಅನ್ನೇ ಗೊಂದಲಕ್ಕೆ ಸಿಲುಕಿಸಿದ ಮಲ್ಲಮ್ಮ ಬಿಗ್ ಬಾಸ್ನಲ್ಲಿ ಉತ್ತಮವಾಗಿ ಆಡುತ್ತಿದ್ದಾರೆ. ಈ ನಡುವೆ ಮಲ್ಲಮ್ಮ ಅಲ್ಲಿನ ಸ್ಪರ್ಧಿಗಳಿಗೂ ಸಹ ಅಚ್ಚುಮೆಚ್ಚಾಗಿದ್ದು, ಒಂದು ಘಟನೆಯಲ್ಲಿ ಬಿಗ್ ಬಾಸ್ ತನ್ನ ಸೋಲನ್ನೇ ಒಪ್ಪಿಕೊಂಡಿದೆ. ಉತ್ತರ ಕರ್ನಾಟಕ ಮೂಲದ ಮಲ್ಲಮ್ಮ ಮೊದಲ ಟಾಸ್ಕ್ನಲ್ಲಿ ಕೊಂಚ ಎಡವಟ್ಟು ಮಾಡಿಕೊಂಡರು. ಇದಕ್ಕೆ ಕಾರಣ ಆಗಿದ್ದು ಭಾಷೆ ಸಮಸ್ಯೆ. ಹೀಗಾಗಿ ಮಲ್ಲಮ್ಮರನ್ನು ಕನ್ಫೆಷನ್ ರೂಮ್ ಒಳಗೆ ಕರೆಯಿಸಿ ಬಿಗ್ ಬಾಸ್ ಮಾತನಾಡಲು ಮುಂದಾದರು. ಈ ಸಮಯದಲ್ಲಿ ಮಲ್ಲಮ್ಮ ಆರಂಭದಲ್ಲಿ ಏನೂ ಮಾತನಾಡಲಿಲ್ಲ. ಆಮೇಲೆ ಬಿಗ್ ಬಾಸ್ ಏನನ್ನಾದರೂ ಮಾತನಾಡಿ ಎಂದು ಹೇಳಿದಾಗ ಬಿಗ್ ಬಾಸ್ಗೆ ಪ್ರಶ್ನೆ ಮಾಡಲು ಮುಂದಾದರು ಮಲ್ಲಮ್ಮ. ಈ ವೇಳೆ ಮಲ್ಲಮ್ಮ ಬಿಗ್ ಬಾಸ್ಗೆ ಒಂದು ಒಗಟನ್ನು ಕೇಳಿದ್ದು, ಆ ಒಗಟನ್ನು ಬಿಡಿಸಲಾಗದೆ ಬಿಗ್ ಬಾಸ್ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಈ ರೀತಿಯ ಘಟನೆ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಇತಿಹಾಸದಲ್ಲಿ ಸಂಭವಿಸಿದೆ. ಮಲ್ಲಮ್ಮ ಕೇಳಿದ ಒಗಟೆನೆಂದರೆ, ಬಿಳಿ ಹೊಲ ಕರಿಬೀಜ ಬಿತ್ತವ ಭಲೆ ಜಾಣ ಏನ್ ಹೇಳ್ರಿ ಅಂದರು. ಮಲ್ಲಮ್ಮ ಓಕೆ ಸರ್ ಏನಾದ್ರೂ ಮಾತಾಡಿ. ಏನ್ ಒಡಗತ್ತಿ ಹೇಳಂದ್ರ ಬಿಳಿ ಹೊಲ ಕರಿ ಬೀಜ ಬಿತ್ತೋದಲ್ಲ ಜಾಣ ಹತ್ತಿ. ಸರಿ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅನ್ನೇ ಮಾತಾಡೋದಕ್ಕೆ ಉತ್ತರ ಕೊಡೋದಕ್ಕೆ ಯೋಚನೆ ಮಾಡೋಂಗ್ ಮಾಡ್ಬಿಟ್ಟು. ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಇತಿಹಾಸದಲ್ಲೇ ನೀವು ಬಿಗ್ ಬಾಸ್ ಅನ್ನೇ ಮಾತನಾಡೋದಕ್ಕೆ ಯೋಚನೆ ಮಾಡೋ ಹಾಗೆ ಮಾಡಿಬಿಟ್ರಿ. ನಾನು ಯೋಚಿಸಿ ಉತ್ತರ ಹೇಳುತ್ತಿದ್ದೇನೆ. ಅದಕ್ಕೆ ಮಲ್ಲಮ್ಮ ತಪ್ಪು ಎಂದು ಹೇಳುತ್ತಾರೆ. ನಂತರ ಬಿಗ್ ಬಾಸ್ ನಿಮ್ಮ ಒಗಟಿಗೆ ಉತ್ತರ ಹುಡುಕೋಕೆ ಒಂದು ಚಿಕ್ಕ ಸುಳಿವು ಸಿಗಬಹುದೇ ಎಂದು ಕೇಳುತ್ತಾರೆ. ಇಲ್ಲಿ ಇಷ್ಟು ಜನ ಸಹ ಇದ್ದಾರಲ್ವಾ, ಅವರೆಲ್ಲರ ಹತ್ತಿರ ಇದೆ, ನನ್ನ ಹತ್ತಿರ ಮಾತ್ರ ಇಲ್ಲ ಎಂದು ಮಲ್ಲಮ್ಮ ಹೇಳುತ್ತಾರೆ. ಅದಕ್ಕೆ ಬಿಗ್ ಬಾಸ್ ವಿದ್ಯೆ ಎಂದು ಹೇಳುತ್ತಾರೆ. ಆಗ ಮಲ್ಲಮ್ಮ ಹೌದು ಅದು ಕರೆಕ್ಟ್ ಎಂದು ಹೇಳುತ್ತಾರೆ. ಈ ಮೂಲಕ ಬಿಗ್ ಬಾಸ್ಗೆ ಮಲ್ಲಮ್ಮ ಟಕ್ಕರ್ ನೀಡಿದ್ದಾರೆ.